Hi all, welcome back to my YouTube channel. ಇದು ನನ್ನ ಸೋಮವಾರದ ವ್ಲಾಗು. ಸೋಮವಾರ ಆದ್ದರಿಂದ ನಮಗೆ ವಾರ. ಸೊ ರಾತ್ರಿ ಪೂರ್ತಿ ಎಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿತ್ತು. ಮಧ್ಯಾಹ್ನ ನಿದ್ದೆ ಮಾಡಿದರೂ ಕೂಡ ರಾತ್ರಿ ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಬಂತು. ಸೊ ಹಾಗಾಗಿ ಬೆಳಗ್ಗೆ ನನ್ನ ಮಗಳನ್ನ ಟ್ಯೂಷನ್ಗೆ ಬೇರೆ ಬಿಡಬೇಕಿತ್ತು ಅಂತೇಳಿ ಬೆಳಿಗ್ಗೆ ಬೇಗ ಎದ್ದು ಪೂರ್ತಿ ರಂಗೋಲಿ ಬಿಟ್ಟು ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿದೆ. ಇನ್ನು ನನ್ನ ಮಗಳು ಬರೋಷ್ಟರಲ್ಲಿ ಅವಳಿಗೆ ತಿಂಡಿಗೆ ರೆಡಿ ಮಾಡಬೇಕು ಅಂತೇಳಿ ನೆನ್ನೆನೇ ದೋಸೆ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದಕ್ಕೆ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ಜೊತೆಗೆ ಕಾಯಿ ಚಟ್ನಿ ರುಬ್ಕೊಂಡಿರೋದು. ಇನ್ನು ದೋಸೆ ಆದರೆ ದಾವು ಅದು ಬೇಸಿಗೆ ಟೈಮು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಅವಾಗವಾಗ ಕುಡಿದ್ರೆ ದಾವು ಎಲ್ಲ ಕಡಿಮೆ ಆಗುತ್ತೆ. ದೋಸೆ ಅಕ್ಕಿ ದೋಸೆ ಆ, ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಯಾವ ಒಳ್ಳೆ ಕಾಂಬಿನೇಷನ್ನು. ಕೆಲವೊಂದು ಸಲ ದೋಸೆ ತವ ಕರೆಕ್ಟಾಗಿ ದೋಸೆ ಬರೋದಿಲ್ಲ. ಒಂದು ಸಲ ದೋಸೆ ತವ ಎಲ್ಲ ಅಲ್ಲಲ್ಲೇ ಅಂಟ್ಕೊಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಅರ್ಧ ಈರುಳ್ಳಿನ ತೊಗೊಂಡು ತವದ ಮೇಲೆ ಚೆನ್ನಾಗಿ ನಾವು ಈರುಳ್ಳಿ ಚೆನ್ನಾಗಿ ಸವರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ನೀಟಾಗಿ ಇನ್ನೊಂದೆರಡು ಸಲ ಚೆನ್ನಾಗಿ ಈರುಳ್ಳಿಲಿ ಉಜ್ಜಿ ದೋಸೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಚೂರು ಕೂಡ ದೋಸೆ ತವಾಗೆ ಅಂಟೋದಿಲ್ಲ. ಯಾಕೆಂದರೆ ಸಮ್ಟೈಮ್ಸ್ ನಾವು ಒಂದೇ ತವದಲ್ಲಿ ರೊಟ್ಟಿ ಹಾಕಿರ್ತೀವಿ, ಚಪಾತಿ ಹಾಕಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಟಿಪ್ಸ್ನ ಬೇಕಾದ್ರೆ ಯಾರು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ನಾನು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆಗೆ ಅಂತೇಳಿ ರೆಡಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇವತ್ತು ನಾನು ಹಾಕಿರೋದು ಫುಲ್ ಸೆಟ್ ಡ್ರೆಸ್ಸು. ಇದು ಬಂದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ನನ್ನ ಮಗಳು ಚಿಕ್ಕವಳಿದ್ದಾಗ ಸೊ ಮನೇಲಿ ಏನು ಮಾಡೋದು ಅಂತೇಳಿ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡೋ ಟೈಮ್ ಬೇಡ ಅಂತೇಳಿ ಆ ಟೈಮಲ್ಲಿ ನಾನು ಜಸ್ಟ್ ಯೂಟ್ಯೂಬ್ ನೋಡಿಕೊಂಡು ಡ್ರೆಸ್ ಹೇಗೆ ಹೊಲಿತಾರೆ ಅಂತ ನೋಡಿಕೊಂಡು ನನ್ನ ಒಂದು ಬಾಡಿ ಫಿಟ್ಟಿಂಗಿಗೆ ನಾನೇ ಹೊಲ್ಕೊಂಡಿರುವಂಥದ್ದು. ಸೊ ಆ ಡ್ರೆಸ್ ಇನ್ನೂ ನೆನಪಾಗಿ ಚೆನ್ನಾಗಿದೆ. ಇನ್ನು ಕೆಲವು ಡ್ರೆಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇನ್ನು ಸೋಮವಾರ ಆದ್ದರಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ಬಂದೆ. ಸೊ ಇಲ್ಲಿ ಬಂದರೆ ತುಂಬ ಖುಷಿಯಾಗುತ್ತೆ, ಪೀಸ್ಫುಲ್ ಮೈಂಡ್ ಇರುತ್ತೆ, ಏನೋ ಒಂಥರ ಎನರ್ಜಿ ಬೂಸ್ಟು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸು 15 ಮಿನಿಟ್ಸ್ ವೀಕ್ಲಿ ಒನ್ಸು ಯಾರೇ ಆದರೂ ಅಷ್ಟೇ ಯಾವುದಾದ್ರು ಒಂದು ಟೆಂಪಲ್ಗಳಿಗೆ ಹೋಗಿ ಬರೋದ್ರಿಂದ ಮನಸ್ಸು ಶಾಂತಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಇವಾಗಂತೂ ನೀಟಾಗಿ ಎಲ್ಲ ಕಡೆ ಇದನ್ನು ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗಂತೂ ಹೋಗೋದಕ್ಕೆ ತುಂಬ ಖುಷಿ. ಜೊತೆಗೆ ನಮಗೇನೇನು ಬೇಕು, ಈಗ ಹೂವು ಬೇಕಂದರೆ ಹೂವು, ಬಿಲ್ಪತ್ರೆ ಬೇಕಾದರೆ ಬಿಲ್ಪತ್ರೆ, ಸೊ ಎಲ್ಲ ಹೊರಗಡೆನೇ ಸಿಗುತ್ತೆ. ಸೊ ಮನೆಯಿಂದ ಮರ್ತು ಬಂದರೂ ಕೂಡ ಇಲ್ಲೇ ತೊಗೊಂಡು ದೇವರಿಗೆ ಹಾಕ್ಬೋದು. ಇನ್ನು ನಾನು ಬಂದಾಗ ಇನ್ನೂ ಪೂಜೆ ಮುಗಿದಿರಲಿಲ್ಲ, ಅಲಂಕಾರ ಮಾಡ್ತಾಯಿದ್ರು. ಹಾಗಾಗಿ ಮೇನ್ ಗರ್ಭಗುಡಿಲಿ ಪೂರ್ತಿ ಸ್ಕ್ರೀನ್ ಹಾಕಿರೋದ್ರಿಂದ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಇನ್ನು ಅದನ್ನು ಬಿಟ್ಟು ಪಾರ್ವತಿ ದೇವಿದ್ದು ಗಣೇಶಂದೆಲ್ಲ ಒಳ್ಳೆ ದರ್ಶನ ಆಯಿತು. ಸೊ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಪೂಜೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಒಟ್ನಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ರೌಂಡು ತುಂಬಾ ಖುಷಿಯಾಗುತ್ತೆ. ಸೊ ಪ್ರತಿ ಸೋಮವಾರ ನಾನಂತೂ ಮಿಸ್ ಮಾಡೋದಿಲ್ಲ. ಸಮ್ಟೈಮ್ಸ್ ಯಾವಾಗಲಾದ್ರು ಒಂದೊಂದು ದಿನ ಮಿಸ್ ಆಗುತ್ತೆ. ನಾನು ದೇವಸ್ಥಾನಕ್ಕೆ ಬರೋಂಗಿಲ್ಲ ಅಂದರೆ ಅವತ್ತು ದಿನ ಮಿಸ್ ಆಗಿರುತ್ತೆ. ಇಲ್ಲಾಂದರೆ ಹೊರ್ಗಡೆ ಎಲ್ಲರೂ ಹೋಗಿದರೆ ಮಿಸ್ ಆಗುತ್ತೆ. ಇಲ್ಲಾಂದರೆ ಮನೇಲೇ ತುಂಬ ಕೆಲಸ ಇದ್ದು ನಾನು ಬೇಗ ಆಫೀಸ್ಗೆ ಹೋಗಬೇಕು ಅನ್ನೋದಾದರೂ ಕೂಡ ಮಿಸ್ ಆಗುತ್ತೆ. ಇಲ್ಲ ಅಂದರೆ ಯಾವತ್ತೂ ಕೂಡ ನಾನು ಮಿಸ್ ಮಾಡೋದೇ ಇಲ್ಲ. ಸೊ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ನಮಗೆ ಈಶ್ವರ ಮೇಯ್ನಾಗಿ ಸಿಗುತ್ತೆ. ಅದಾದಮೇಲೆ ಸುಬ್ರಹ್ಮಣ್ಯ ದೇವರು ಇದೆ, ಗಣೇಶ ದೇವರಿದೆ, ನವಗ್ರಹ ಇದೆ, ಚಂಡಿಕೇಶ್ವರ ಇದೆ. ಸೊ ಎಲ್ಲ ದೇವ್ರಗಳು ಕೂಡ ನಾವು ಒಟ್ಟಿಗೆ ನೋಡ್ಬೋದು. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಆಂಜನೇಯ ಕೂಡ ಸ್ಥಾಪನೆ ಮಾಡಿದ್ದಾರೆ. ಇನ್ನು ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಈ ಎಲ್ಲ ದೇವರುಗಳನ್ನ ಇಲ್ಲಿ ನೋಡ್ಬೋದು. ಸೊ ಇಷ್ಟು ದೇವರುಗಳು ಸಾಕು ಒಂದೇ ಕಡೆ. ಒಂದು ವಾರಕ್ಕೊಂದು ಸಲ ಈ ಥರ ಒಂದೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಇನ್ನು ಶಿವರಾತ್ರಿ ಬರ್ತಾ ಇದೆ, ಅದರ ಪ್ರಯುಕ್ತ ಏನೇನು ಪ್ರೋಗ್ರಾಮ್ಸ್ ಇದೆ, ಯಾವಾಗ ಪೂಜೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೆಲವೊಂದು ಡೀಟೇಲ್ಸ್ನ ಅಲ್ಲಿ ಹಾಕಿದ್ದಾರೆ. ಆ ಡೀಟೇಲ್ಸ್ನ ನೋಡಿಕೊಂಡು ಪೂಜೆ ಮಾಡಿಸೋರೆಲ್ಲ ಪೂಜೆ ಕೊಡ್ತಾರೆ. ಇನ್ನು ಶಿವರಾತ್ರಿ ಹಬ್ಬದ ದಿನ ತುಂಬ ರಶ್ ಇರುತ್ತೆ. ಅವತ್ತೊಂದು ಒಳಗಡೆ ದೇವಸ್ಥಾನ ಒಳಗಡೆ ಬರೋದಕ್ಕಾಗಲ್ಲ. ಕೆಲವರು ದೇವ್ರನ್ನ ನೋಡಲೇಬೇಕು ಅವತ್ತು ಅನ್ನೋರು ಬೆಳಗಿನ ಜಾವದಿಂದ ರಾತ್ರಿವರೆಗೂ ಕ್ಯೂವಲ್ಲಿ ನಿಂತು ಬಂದು ದೇವ್ರ ದರ್ಶನ ಮಾಡ್ಕೊಂಡಿರೋದು ಉಂಟು. ನಾನಂತೂ ತುಂಬ ರಶ್ ಇದ್ದಾಗ ಏನೋ ಅಷ್ಟು ಬಂದಿಲ್ಲ. ಸಮ್ಟೈಮ್ಸು ಮಧ್ಯಾಹ್ನ ಟೈಮು ಈ 1:30 2 ಗಂಟೆ 2:30 ಟೈಮಲ್ಲಿ ಸ್ವಲ್ಪ ಕಡಿಮೆ ರಶ್ ಇರುತ್ತೆ. ಬಿಸಿಲು ಅಂತ ಮಧ್ಯಾಹ್ನ ಟೈಮು ಅಂತ ಕೆಲವರು ಬಂದಿರಲ್ಲ. ಅಂಥ ಟೈಮಲ್ಲಿ ಒಂದು 10 to 15 ಮಿನಿಟ್ಸ್ ಒಳಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಗತ್ತೆ. ಅಂಥ ಟೈಮಲ್ಲಿ ಕೂಡ ಬಂದಿದ್ದೀನಿ ನಾನು. ಇನ್ನೂ ಒಂದು ಫುಲ್ಲು ಎಲ್ಲ ದೇವ್ರುಗಳನ್ನ ನೋಡಿಕೊಂಡು ಲಾಸ್ಟಲ್ಲಿ ನವಗ್ರಹ. ಸೊ ನವಗ್ರಹ ಪೂಜೆ ಕೂಡ ಚೆನ್ನಾಗಿ ಮಾಡ್ತಾರೆ. ಕೆಲವರು ದಾನ ಕೊಡೋರೆಲ್ಲ ಇಲ್ಲೇ ದಾನ ಕೊಡ್ತಾರೆ. ಸೊ ಕೆಲವೊಂದು ವಿಶೇಷ ಪೂಜೆಗಳಿದ್ರೆ
ಅದ್ರ ಬಗ್ಗೆ ಮಾಹಿತಿ ಕೂಡ ಚೆನ್ನಾಗಿ ಕೊಡ್ತಾರೆ ಪೂಜಾರಿ ಅವರು. ಸೊ ಅದು ತುಂಬಾ ಖುಷಿ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಇಲ್ಲಿ. ಸೊ ಇನ್ನು ನವಗ್ರಹ ಮುಗಿಸ್ಕೊಂಡು ಹೊರಗಡೆ ಬರೋದಾದರೆ, ಸೊ ತೀರ್ಥ ಇಸ್ಕೊಂಡವರು ಕೈ ತೊಳೆಯೋದಕ್ಕೆ ಅಂತೇಳಿ ನೀಟಾಗಿ ಸಿಂಕು ಪ್ಲಸ್ ನಲ್ಲಿ ನೀರು ಬರುತ್ತೆ. ಇನ್ನು ಇಲ್ಲೇ ಲಿಂಗದ ಹೂದು ಗಿಡ ಇದೆ, ಸಾರಿ ಅದು ಮರ. ಸೊ ಹೂವಂತೂ ಚೆನ್ನಾಗಿರುತ್ತೆ, ಬಟ್ ಒಂದು ಚೆನ್ನಾಗಿರೋ ಸಿಗಲ್ಲ, ಏಕೆಂದರೆ ಕೆಳಗೆ ಬೀಳ್ತಿದ್ದಂಗೆ ಎಲ್ಲ ಉದುರೋಗಿರುತ್ತೆ. ಇನ್ನು ಅದೆಲ್ಲ ಆದಮೇಲೆ ಚಂಡಿಕೇಶ್ವರ ಇದೆ. ಇದು ಚಂಡಿಕೇಶ್ವರ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡಿಸುವಂಥದ್ದು. ಮಕ್ಕಳು ಯಾವ ಮಕ್ಕಳು ತುಂಬಾ ಗಲಾಟೆ ಮಾಡ್ತಿರ್ತಾರೆ, ಚಿಕ್ಕ ಮಕ್ಕಳುಗಳು ತುಂಬ ಹಠ ಮಾಡ್ತಿರ್ತಾರೆ, ಅಂಥ ಮಕ್ಕಳಿಗೆ ಈ ಚಂಡಿಕೇಶ್ವರ ಕರ್ಕೊಂಡ್ಬಂದು ಕಡಲೆಪುರಿ ಕೊಟ್ಟು ಪೂಜೆ ಮಾಡಿಸಿದ್ರೆ ಆ ಚಂಡಿ ಕಡಿಮೆ ಆಗುತ್ತೆ ಅನ್ನೋದು ವಾಡಿಕೆ. ನಾನು ಕೂಡ ನನ್ನ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಹಠ ಮಾಡಬೇಕಾದ್ರೆ ಸೊ ಒಂದೆರಡು ಸಲ ಇಲ್ಲಿ ಕರ್ಕೊಂಬಂದು ಪೂಜೆ ಮಾಡಿಸಿದ್ದೀನಿ, ಕಡಿಮೆ ಆಗಿದಂತೂ ಉಂಟು. ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದು ಆಂಜನೇಯ. ಇದು ತುಂಬ ಏನು ಹಳೇದಲ್ಲ, ಹೊಸದೇನೆ, ಬಟ್ ಪುಟ್ಟದಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಏಕೆಂದರೆ ಇರೋ ಪ್ಲೇಸಲ್ಲೇ ಯಾವುದ್ಯಾವುದು ಅನುಕೂಲ ಅದು ನೋಡ್ಕೊಂಡು ಮಾಡಿದ್ದಾರೆ. ಇಲ್ಲಿ ಆಂಜನೇಯ ಒಂದು ಇರಲಿಲ್ಲ, ಒಳ್ಳೆಯದಾಯಿತು. ಇನ್ನು ಅದಾದಮೇಲೆ ಅದೇ ಒಂದು ಹಳ್ಳಿ ಕಟ್ಟೆಗೆ ಜಾಯ್ನ್ ಆದಾಗೇ ಇಲ್ಲಿ ಒಂದು ದತ್ತಾತ್ರೇಯ ಸ್ವಾಮಿ ಕೂಡ ಇದೆ. ಇದು ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ. ಸೊ ಹಾಗಾಗಿ ಇದ್ರೂ ಕೂಡ ಅಷ್ಟೇ, ಡೈಲಿ ಏನಿದೆ ಸೋಮವಾರ ಹೊತ್ತು ಪೂಜೆ ಮಾಡೋದ್ರಿಂದ ಸೊ ಒಳ್ಳೆ ಪೂಜೆಗಳನ್ನ ನೋಡ್ಬೋದು. ನಾನು ಬರೋದೇ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು 10:30 ಮೇಲೆ ಆಗಿರುತ್ತೆ. ಆ ಟೈಮಲ್ಲಿ ಕೆಲವೊಂದು ಸಲ ಮಹಾಮಂಗಳಾರತಿ ನಡೀತಾ ಇರುತ್ತೆ, ಇಲ್ಲಾಂದರೆ ಮಹಾಮಂಗಳಾರತಿ ಮುಗ್ದೋಗಿರುತ್ತೆ. ಒಳ್ಳೆ ಟೈಮಲ್ಲಿ ದರ್ಶನ ಅಂತೂ ಆಯಿತು. ಕೆಲವರು ಹರ್ಸ್ಕೊಂಡಿರೋರು ಕೆಲವೊಂದು ಪ್ರಸಾದನ ತಂದು ಇಲ್ಲೇ ಹಂಚ್ತಾರೆ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಮೊಸರನ್ನ, ಪುಳಿಯೋಗರೆ, ಬಾತು, ಕೇಸರಿ ಬಾತು, ಈ ಥರದನ್ನ ನಾನು ನೋಡಿದ್ದೀನಿ. ಇನ್ನು ಅದಾದಮೇಲೆ ಪಕ್ಕದಲ್ಲಿರುವಂತಹ ಶನಿ ಮಹಾತ್ಮ ಟೆಂಪಲ್ಲು. ಸೊ ಇಲ್ಲಿ ಪ್ರತಿ ಶನಿವಾರ ಮಾತ್ರ ನಾನು ನೋಡಿರೋ ಮಟ್ಟಿಗೆ ಪೂಜೆನ ಮಾಡುವಂಥದ್ದು. ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲನೂ ತೆಗೆದು ನೀಟಾಗಿ ತೊಳೆದು ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಇನ್ನಿವತ್ತು ಅಲ್ಲೇ ಹೂ ಇಟ್ಟು ಸೊ ಹೂ ತೊಗೊಂಡು ಮುಟ್ಕೊಳ್ಳೋಣ ಅಂಥೇಳಿ ಹೂ ತೊಗೊಂಡೆ. ಆಲ್ಮೋಸ್ಟ್ ನಾನು ಇಲ್ಲೇ ಎಲ್ಲ ಮುಗಿಸ್ಕೊಳ್ಳೋದ್ರಲ್ಲೇ ಟೈಮ್ ಆಗಿತ್ತು, ಬಟ್ ಒಳ್ಳೆ ದೇವ್ರ ದರ್ಶನ ಆಯಿತು, ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಇನ್ನು ಆಫೀಸ್ಗೆ ಹೋಗೋಣ ಅಂಥೇಳಿ ಹೊರಟಿದ್ದೆ. ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು ಅಂಥೇಳಿ ಫಸ್ಟು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನು ಅಲ್ಲಿಂದ ಆಫೀಸ್ಗೆ ಹೊರಟೆ. ಬೇಸಿಗೆ ಆದ್ದರಿಂದ ಗಾಡಿಯೆಲ್ಲ ಹೊರಗಡೆ ನಿಲ್ಲಿಸಿರೋದ್ರಿಂದ ಕೆಲವೊಂದು ಸಲ ಪೆಟ್ರೋಲೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಸಲ್ಲ, ಎಷ್ಟು ಬೇಕು ಅಷ್ಟು ಹಾಕಿಸ್ಕೋತೀನಿ ಅಷ್ಟೇ. ಇನ್ನು ಮುಗಿಸ್ಕೊಂಡು ಬಂದು ಆಫೀಸ್ ಹತ್ರ ಗಾಡಿ ನಿಲ್ಲಿಸಿ ಆಫೀಸ್ ಮೇಲೆ ಬಂದೆ. ಇವತ್ತು ಮಂಡೇ, ಸೊ ಈ ಸಲ ಯಾವುದೇ ರೀತಿಯ ಮಂಡೇ ಮಾರ್ನಿಂಗ್ ಮೀಟಿಂಗ್ ಏನಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ನಾನು ಎಲ್ಲ ವರ್ಕ್ಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಮಾರ್ಕೆಟ್ಗೆ ಅಂತೇಳಿ ಬಂದೆ. ಯಾಕೆಂದರೆ ಇವತ್ತು ಸಾಮಾನ್ಯವಾಗಿ ಸೋಮವಾರ ನಾನು ಮಾರ್ಕೆಟಿಗೆ ಬರ್ತೀನಿ ಹೂ ನೋಡೋಣ ಅಂಥೇಳಿ. ಸೊ ಇವತ್ತು ಹೂ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂಥೇಳಿ ಬಂದೆ. ಮನೆ ಹತ್ರ ಯಾವಾಗ ಮಾರು ಕಡಿಮೆ ಅಂತ ಹೇಳ್ತಾರೆ, ಆವಾಗ ಇಲ್ಲಿ ಫ್ರೆಶ್ ಹೂವು ಕಡಿಮೆಲಿ ಚೆನ್ನಾಗಿ ಸಿಗುತ್ತೆ ಅಂಥೇಳಿ. ಇಲ್ಲ ಅಂದರೆ ಕೆಲವೊಂದು ಸಲ ಮನೆ ಹತ್ರನೇ ತಗೊಂಡಿದ್ದು ಉಂಟು. ಇನ್ನು ಮಾರ್ಕೆಟ್ ಎಂಟ್ರೆನ್ಸಲ್ಲೇ ಗೊತ್ತಾಗುತ್ತೆ ಹೂ ರೇಟು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂಥೇಳಿ. ಸಮ್ಟೈಮ್ಸು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾರೋರು ತುಂಬಾ ಚೆನ್ನಾಗಿ ಕೊಡ್ತಾರೆ, ಕೆಲವೊಂದು ಸಲ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಒಳಗಡೆ ನಮ್ಗೆ ಯಾರು ಪರಿಚಯ ಇದ್ದಾರೋ ಅವ್ರ ಹತ್ರನೇ ಹೋಗಿ ತೊಗೊಳ್ಳುವಂಥದ್ದು. ಇನ್ನು ಇಲ್ಲಿ ಹಣ್ಣುಗಳು ಅಷ್ಟೇ, ಹಣ್ಣುಗಳಂತೂ ತುಂಬಾ ಚೆನ್ನಾಗಿರುತ್ತೆ, ಯಾವುದೂ ಏನು ಡ್ಯಾಮೇಜ್ ಇರಲ್ಲ, ಅಂದರೆ ಹುಳುಕಿರಲ್ಲ, ಏನೂ ಇರಲ್ಲ, ತುಂಬ ನೀಟಾಗಿ ಕೊಡ್ತಾರೆ. ಸೊ ಅದು ತುಂಬಾ ಖುಷಿ. ತುಂಬ ಜನ ಇಲ್ಲೇ ಒಳಗಡೆ ಬಂದು ಹಣ್ಣುಗಳನ್ನ ತೊಗೊಂಡೋಗ್ತಾರೆ, ಕೆಲವರು ಹೊರಗಡೆ ತೊಗೊಂಡೋಗ್ತಾರೆ, ಕೆಲವ್ರಿಗೆ ಹೊರಗಡೆ ಹಳ್ಳಿಯಿಂದ ತಂದು ಮಾರೋರು ಸೊ ಮಾರ್ತಾರೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಸೊ ಹಾಗಾಗಿ ಅಲ್ಲೆಲ್ಲ ತೊಗೋತಾರೆ. ಇನ್ನು ಕೆಲವರು ಅಲ್ಲಿ ಬೇಡ, ಸೊ ಇಲ್ಲೇ ಚೆನ್ನಾಗಿ ಸಿಗುತ್ತೆ ಅನ್ನೋರು ಒಳಗಡೆ ಬಂದು ತೊಗೊಂಡೋಗ್ತಾರೆ. ನಾನು ಎರಡೂ ಕಡೆಯೂ ತೊಗೊಂಡಿದ್ದೀನಿ, ಇಲ್ಲೂ ಚೆನ್ನಾಗಿ ಸಿಗುತ್ತೆ, ಹೊರಗಡೆನೂ. ಅಂದರೆ ಎಲ್ಲ ಹಣ್ಣುಗಳಲ್ಲ, ಕೆಲವು ಹಣ್ಣುಗಳು ರೈತರು ಡೈರೆಕ್ಟಾಗಿ ತಂದು ಮಾರ್ತಾರಲ್ಲ, ಸೊ ಆ ಹಣ್ಣುಗಳು ಚೆನ್ನಾಗಿರುತ್ತೆ. ಹೂ ರೇಟು ಸ್ವಲ್ಪ ಕಡಿಮೆ ಆಗಿದೆ, ತುಂಬ ಏನು ಕಡಿಮೆ ಆಗಿಲ್ಲ. ಇನ್ನು ನನಗೆ ಬೇಕಾಗಿರೋದು ಬಿಡಿ ಹೂವು. ಸೊ ಬಿಡಿ ಹೂವು ಆದರೆ ಚೆನ್ನಾಗಿರುತ್ತೆ ನೋಡಿ, ಬಿಡಿ ಹೂವು ಚೆನ್ನಾಗಿದೆ, ಕಡಿಮೆ ಕೂಡ ಇದೆ. ಇಷ್ಟು ದಿನಕ್ಕೆ ನಾನು ಇವತ್ತೇ ಫಸ್ಟು ಈ ಕಾಕಡ ಹೂವನ್ನ ಬಿಡಿ ಹೂವನ್ನ ತೊಗೊಂಡೋಗ್ತಾ ಇರೋದು, ಯಾಕಂದರೆ ಕಡಿಮೆ ಇತ್ತು ಅಂಥೇಳಿ.
ಯಾವಾಗಲೂ ಜಾಸ್ತಿ ಇರ್ತಾಯಿತ್ತು, ಈ ಸಲ ಕಡಿಮೆ ಇದೆ. ಸರಿ ಅಂತೇಳಿ ಅದೊಂದು ತೊಗೊಂಡೆ. ಇನ್ನು ಬೇರೆ ವಿಡಿಯೋ ನೋಡೋಣ ಅಂದ್ಕೊಂಡೆ. ಇದೇ ಸಿಕ್ತಲ್ಲ ಅಂತೇಳಿ ಬೇರೆ ಇನ್ಯಾವ ಹೂವು ನೋಡಲಿಲ್ಲ. ಆರಾಮಾಗಿ ಎಲ್ಲರ ಮನೆಗೂ ಸೇರಿದಂಗೆ ಅದನ್ನೇ ತೊಗೊಂಡು ಇನ್ನು ಹೊರಗಡೆ ಬಂದೆ. ಇನ್ನು ಬೇಸಿಗೆ ಆದ್ದರಿಂದ ನಿಂಬೆಹಣ್ಣು, ಸೌತೆಕಾಯಿ ಕಾಮನ್ನಾಗಿ ನಾನು ಮಾರ್ಕೆಟ್ಗೆ ಹೋದಾಗೆಲ್ಲ ತರ್ತೀನಿ. ಸೌತೆಕಾಯಿ ರೇಟ್ ಅಂತೂ ಸ್ವಲ್ಪ ಜಾಸ್ತಿ ಇದೆ. ನಿಂಬೆ ರೇಟು ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಅದು ದಸರಾ ಟೈಮಲ್ಲಿ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಮಾರ್ಚ್ ಏಪ್ರಿಲಲ್ಲಿ ನಿಂಬೆಹಣ್ಣು ರೇಟ್ ಕೂಡ ಜಾಸ್ತಿ ಆಗುತ್ತೆ. ಚೆನ್ನಾಗಿರೋದಂತೂ ಸಿಗೋದೇ ಇಲ್ಲ. ಇರೋ ನಿಂಬೆಹಣ್ಣು ತೊಗೊಳೋಣ ಅಂದ್ರೂ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಇನ್ನು ನನಗೆ ಬೇಕಾಗಿದ್ದು ಹೂ ಸಿಕ್ತು, ಖುಷಿ ಆಯಿತು. ಇನ್ನು ಅಲ್ಲಿಂದ ಇನ್ನು ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಹೊರಗಡೆ ಬರ್ತಿದ್ದಂಗೆ ಸೌತೆಕಾಯಿ ಚೆನ್ನಾಗಿ ಕೊಡ್ತಾರೆ, ತುಂಬ ಪರಿಚಯ. ಸೊ ಅವ್ರ ಹತ್ರನೇ ಸೌತೆಕಾಯಿ ತೊಗೊಂಡೆ. ನಿಂಬೆಹಣ್ಣು ಮನೆಯಲ್ಲೇ ಇತ್ತು ಅಂತೇಳಿ ಏನು ತೊಗೊಳ್ಳಿಲ್ಲ. ಮಾರ್ಕೆಟ್ ರೋಡ್ ಬಂದರೆ ಇದು ಈ ರೋಡ್ ಅಂತೂ ಯಾವಾಗಲೂ ಬ್ಯುಸಿನೇ. ಸೊ ನಿಧಾನಕ್ಕೆ ಇಲ್ಲಿಂದ ಕ್ರಾಸ್ ಆಗಬೇಕು, ಇಲ್ಲ ಅಂದರೆ ತಲೆನೋವು ಜಾಸ್ತಿ. ಒಂದೊಂದು ಸಲ ಇಲ್ಲಿ ಪಾರ್ಕಿಂಗಿಗೆ ಜಾಗನೇ ಸಿಗೋಲ್ಲ. ತುಂಬ ಕೆಳಗಡೆ ನಿಲ್ಲಿಸಿ ನಡ್ಕೊಂಡು ಬಂದಿದ್ದು ಉಂಟು. ಬಟ್ ನಾನು ಸ್ವಲ್ಪ ಬೇಗ ಹೋಗೋದ್ರಿಂದ ಸೊ ಜಾಸ್ತಿ ಏನು ಟ್ರಾಫಿಕ್ ಜಾಮು ಜಾಸ್ತಿ ಏನಿರೋದಿಲ್ಲ. ತೀರಾ ಸಂಜೆ ಟೈಮ್ ಹೋಯಿತು ಅಂದರೆ ತುಂಬ ರಶ್ ಇರುತ್ತೆ. ಇನ್ನು ಅಲ್ಲಿಂದ ಹೊರಟೆ. ಡ್ಯಾಸಲ್ಸ್ ಹತ್ರ ಡ್ರೆಸ್ಗಳಂತೂ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಡ್ರೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಕಿಂತ ಒಂದು ಡಿಸೈನ್ಸ್ಗಳು ಯಾವ್ಯಾವುದು ಹೊಸ ಹೊಸ ಮಾಡಲ್ಸ್ ಬರುತ್ತೆ ಎಲ್ಲ ಡಿಸ್ಪ್ಲೇ ಆಗ್ತಾರೆ. ಪ್ರತಿದಿನ ನಾನು ಈ ರೋಡಲ್ಲೇ ನೋಡ್ಕೊಂಡು ಹೋಗೋದ್ರಿಂದ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಇನ್ನು ಇವತ್ತು ಸ್ವಲ್ಪ ಬೇಸಿಗೆ ಜಾಸ್ತಿ ಅಂತ ಅನ್ನಿಸ್ತಿತ್ತು, ಅಂದರೆ ಬಿಸಿಲು ಜಾಸ್ತಿ ಇತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ಜ್ಯೂಸ್ ಕೊಡೋಣ ಅಂಥೇಳಿ ಡ್ಯಾಸಲ್ಸ್ ಆಪೋಸಿಟೇ ಇದು ಫ್ರೆಶ್ ಜ್ಯೂಸ್ ಅಂಗಡಿ ಇರೋದು. ತುಂಬ ಸಲ ಇಲ್ಲಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ಗಳು. ಕೆಲವೊಂದು ವೆರೈಟೀಸ್ ಜ್ಯೂಸ್ಗಳಂತೂ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ಕೂತ್ಕೊಂಡೆ. ಸೊ ಇಲ್ಲಿಂದ ಡ್ಯಾಸಲ್ಸ್ ಅಂಗಡಿ ಚೆನ್ನಾಗಿ ಕಾಣಿಸುತ್ತೆ. ಕೆಲವು ಡೆಮೋಸ್ ಎಲ್ಲ ಸೂಪರಾಗಿರುತ್ತೆ. ಇನ್ನು ನಾನು ಸಾಮಾನ್ಯವಾಗಿ ಜಾಸ್ತಿ ತೊಗೊಳ್ಳೋದು ಮಿಕ್ಸ್ ಫ್ರೂಟ್ಸು, ಅಂದರೆ ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕು, ಇದು ಇಲ್ಲಾಂದರೆ ಕಿತ್ಲೆಹಣ್ಣು ಜ್ಯೂಸು. ಸೊ ಇದು ಇಲ್ಲಿಗೆ ಬಂದು ಕುಡಿದು ತುಂಬ ದಿನ ಆಗಿತ್ತು. ಸೊ ಕುಡಿಯೋಣ ಅಂತೇಳಿ ಕುಟ್ಕೊಂಡು ಇನ್ನು ಮನೆಗೆ ಬಂದೆ. ಮನೆಯಲ್ಲಿ ಏನು ವರ್ಕ್ ಇರಲಿಲ್ಲ, ಬೆಳಗ್ಗೆನೇ ಎಲ್ಲ ಮುಗಿದಿತ್ತು. ಹಾಗಾಗಿ ಆರಾಮಾಗಿ ಬಂದು ಮಲ್ಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಬೇಳೆ ಸಾರು, ಬಿಸಿ ಬಿಸಿ ಬೇಳೆ ಸಾರು, ಅದರ ಜೊತೆಗೆ ಬಿಸಿ ಬಿಸಿ ರೈಸು. ರಾತ್ರಿ ಊಟಕ್ಕೆ ಒಳ್ಳೆ ಊಟ. ಇನ್ನು ಆಲ್ರೆಡಿ ಒಂದು ನಿದ್ದೆ ಆಗಿದೆ, ಬೇಗ ಅಂತೂ ನಿದ್ರೆ ಬರೋದಿಲ್ಲ. ಸೊ ಇನ್ನೂ ಲೇಟು, ನಿಧಾನ. ನನ್ನ ಮಗಳು ದೋಸೆ ಕೇಳಿದ್ಲು ಅಂತೇಳಿ ದೋಸೆ ಇತ್ತು ಅಂತೇಳಿ ದೋಸೆ ಹಾಕ್ಕೊಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಇದು ಡ್ರೈ ಗೋಬಿ. ಇಲ್ಲಿ ಇದು ನಾನು ತಿನ್ನೋ ಗೋಬಿ ಪ್ಲೇಸಲ್ಲೇ ತಂದಿರುವಂಥದ್ದು ಮಹಾಲಕ್ಷ್ಮಿ ಡ್ರೈ ಗೋಬಿ, ತುಂಬ ಚೆನ್ನಾಗಿತ್ತು.